ಘೋಷ ಮಾಡ್ತಾರೆ ಎಲ್ಲರೂ. ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವರ ಮಹಾದೇವ್. ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ, ಆನೆಗಳ ಕುಮಾರೇಶ್ವರ ಮಹಾರಾಜ್ ಕಿ. ಅವರ ಪಾದ
ತಮ್ಮದೇ ಆಗಿರ್ತಕ್ಕಂಥ ಅನುಭವವನ್ನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಮಠಗಳನ್ನ ಕಟ್ಟಿ ಕೃಷಿ ಜ್ಞಾನ ಪ್ರದೀಪಿಕೆಯನ್ನ ಹೊರತಂದಿರ್ತಕ್ಕಂಥ ಒಬ್ಬ ಸಾಮಾಜಿಕ ದಾರ್ಶನಿಕ ಸ್ವಾಮೀಜಿಯವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಅವರು ಅನ್ನದಾಸೋಹದ ಜೊತೆಗೆ ಕೂಡ ಜ್ಞಾನದಾಸೋಹದ ಜೋಳಿಗೆಯನ್ನ 9ನೇ ವರ್ಷದಿಂದ ತಮ್ಮ ವಯಸ್ಸಿನಲ್ಲಿ ಹಿಡಿದುಕೊಂಡು ಪ್ರಥಮವಾಗಿ ಸುವರ್ಣಗಿರಿ ಕನಕಿರಿ ಬಡದಿಂದ ಹಿಡಿದು ಸೀದಾ ಅವರು ನೇರವಾಗಿ ಹಾನಗಲ್ಗೆ ಹೋಗಿ ಅಲ್ಲಿ ಸ್ವಾಮಿಗಳನ್ನು ಅಭ್ಯಾಸ ಮಾಡಿಕೊಂಡು ಹಾಳ್ಕೇರಿಯ ಸೇವವನ್ನು ಮಾಡಿ ಮತ್ತು ಲಿಂಗೈಕ್ಯ ಮೂಡಿ ಚನ್ನನೇರ ಸ್ವಾಮಿಗಳವರು ನಮ್ಮ ವಂಶಜರು ಕೂಡ ಅಲ್ಲಿ ಕೂಡ ಸೇವೆಯನ್ನ ಸಲ್ಲಿಸಿ ಹಲವಾರು ಮಠಮಾನಗಳನ್ನು ನಿರ್ಮಿಸಿ ಇಲ್ಲಿ ಮಠದ ಜೊತೆಗೆ ಕೂಡ ನನ್ನ ಘಟದ ಜೊತೆಗೆ ಈ ಭಾಗದ ಜನರಿಗೆ ಒಂದು ಶಿಕ್ಷಣ ಸಂಸ್ಥೆ ಬೇಕು ಅಂತೇಳಿ 95-96ರಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನ ತೆಗೆದು ಇವತ್ತು 2015ರಲ್ಲಿ ಲಿಂಗೈಕ್ಯರಾಗಿದ್ದಾರೆ. ಅದಕ್ಕೆಲ್ಲ ಬಂದಿರತಕ್ಕಂಥ ಪರಮ ಪೂಜ್ಯರು ಅಧ್ಯಕ್ಷರನ್ನ ಆದಿಯಾಗಿ ಎಲ್ಲರಿಗೂ ಕೂಡ ಅವರ ಪರವಾಗಿ ಸಂಸ್ಥೆಯ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ದೀರ್ಘದಂಡ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೆ ತಾವು ಎಲ್ಲರೂ ಕೂಡ ಈ ಸಂಸ್ಥೆಯನ್ನ ಬೆಳೆದಕ್ಕೆ ಆಶೀರ್ವಾದವನ್ನು ನೀಡಬೇಕಾಗಿದೆ. ಅವರು ಹುಟ್ಟನ್ನ ಹಾಕಿದಾಗ ಹೈಸ್ಕೂಲ್ ಇದ್ದಿದ್ದು, ತದನಂತರ PUC, ಡಿಗ್ರಿ ಮತ್ತು BEd, ಪಾಲಿಟೆಕ್ನಿಕ್ ಮತ್ತು ನಿನ್ನೆ ತಾನೇ ಕೂಡ MS ಲಾ ಕಾಲೇಜುಗಳು ಎಲ್ಲ ಸಂಸ್ಥೆಗಳು ಕೂಡ ಇವತ್ತು ಮರುಕುಂಬಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಹೆಸರಿನ ಮೇಲೆ MS ಸಮೂಹ ಸಂಸ್ಥೆಗಳಂತಕ್ಕಂಥದ್ದನ್ನು ಮಾಡಿದ್ದೇವೆ. ಸುಮಾರು 14ಕ್ಕೂ ಮೇಲ್ಪಟ್ಟು ಮಕ್ಕಳ ಇಲ್ಲಿ ಶಿಕ್ಷಣವನ್ನು ಇಟ್ಟಿದ್ದಾರೆ. ವಸತಿ ನಿಲಯ ಕೂಡ ಇದೆ. ಎಲ್ಲರಿಗೂ ಕೂಡ ಏನು ಜೋಳಿಯಿಂದ ಬಂದಿರತಕ್ಕಂಥ ಅನ್ನದಾಸೋಹದ ವ್ಯವಸ್ಥೆ ಯಾವ ರೀತಿಯಾಗಿ ಸ್ವಾಮೀಜಿಯವರು ಮಾಡಿಕೊಂಡು ಬಂದಿದ್ದಾರೆ ಅದನ್ನ ನಾವೆಲ್ಲರೂ ಕೂಡ ಕುಟುಂಬದವರು ಇವತ್ತು ಅದನ್ನ ಶಿರ್ಸಾವಹಿಸಿ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ತಮ್ಮೆಲ್ಲರಿಗೂ ಕೂಡ ಕಿರುನುಡಿಗಳನ್ನ ತಮ್ಮ ಪಾದಕ್ಕೆ ಸಲ್ಲಿಸಿ ಈಗ ಇರ್ತಕ್ಕಂಥ ನಮ್ಮ ಎಲ್ಲ ಕುಟುಂಬ ವರ್ಗದವರು ಎಲ್ಲ ಸ್ವಾಮೀಜಿಯವರಿಗೆ ಅವರಿಗೆ ಸನ್ಮಾನವನ್ನ ಗೌರವಿಸಿ ಗೌರವ ಸಮರ್ಪಣೆಯನ್ನ ಎಲ್ಲರೂ ಕೂಡ ತಾವು ಮಾಡ್ಬೇಕಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾನಗಲ್ ಕುಮಾರ ಸ್ವಾಮಿಗಳಿಗೆ ಎಲ್ಲ ಪರಮ ಪೂಜ್ಯರು ನಮ್ಮ ಮಠಕ್ಕೆ ಬಂದು ಭಾಗ ಹಾಕಿ ಹೋಗ್ಬೇಕು ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ನಾನು ಒಂದೇ ಮಾತು ಹೇಳ್ತೀನಿ ಅವರಿಗೆ, ಒಬ್ಬ ಸ್ವಾಮಿಗಳನ್ನು ಕರೆಸಬೇಕಾದ್ರೆ ಬಹಳ ಕಠಿಣ ಇದೆ. ಆದರೆ ಹಾನಗಲ್ ಕುಮಾರ ಶಿವಯೋಗಿಗಳು ನಿರ್ಮಿಸಿರುವಂಥ ಶಿವಯೋಗ ಮಂದಿರದಲ್ಲಿ ಅಧ್ಯಯನ ಮಾಡಿರುವಂಥ ಎಲ್ಲ ಪೂಜ್ಯರು ಸಹಿತ ಇವತ್ತಿಗೆ ಬಂದಾರಂದ್ರೆ ಅದಕ್ಕೆ ಒಂದು ಕಾರಣ ಏನು ಅಂದರೆ ಮಲ್ಲಿಕಾರ್ಜುನ ಸ್ವಾಮಿಗಳು ಶಿವಯೋಗ ಮಂದಿರದೊಳಗೆ ಇಟ್ಟಿದ್ರು ಅನ್ನೋದಕ್ಕಾಗಿ. ಶಿವಯೋಗ ಮಂದಿರ ಅಂದರೆ ಸಾವಿರಾರು ಸ್ವಾಮಿಗಳಿಗೆ, ನೂರಾರು ಸ್ವಾಮಿಗಳಿಗೆ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ, ಸಮಾಜದ ಸೇವೆಯನ್ನು ಮಾಡಿಕೊಳ್ಳಲಿಕ್ಕೆ ಅಥವಾ ಸಮಾಜದ ದೀಕ್ಷೆಯನ್ನು ತೊಟ್ಟುಕೊಂಡು ಸಮಾಜಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಬೇಕು ಅನ್ನುವಂಥ ಕುಮಾರೇಶ್ವರರ ಉಕ್ತಿಯಂತೆ ಬದುಕಿರುವಂಥವ್ರು ಅಂದರೆ ನಮ್ಮ ಮರುಕುಂಬಿಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು. ಅವರು ಬಡ ಮಕ್ಕಳಿಗಾಗಲಿ ವಿದ್ಯೆಯನ್ನು ನೀಡಬೇಕನ್ನುವಂಥದ್ದನ್ನು ಆಶೆಯನ್ನು ಹೊತ್ತುಕೊಂಡು ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿದರು. ಜೊತೆಗೆ ಶಿಕ್ಷಣವನ್ನು ಅಷ್ಟೇ ಕೊಡೋದು ಬೇಡ, ಸಮಾಜಕ್ಕೆ ಒಂದಿಷ್ಟು ಸಾಹಿತ್ಯದ ಕೊಡುಗೆಯನ್ನು ಕೊಡೋಣ ಅಂತ ತಿಳ್ಕೊಂಡು ಹಲವಾರು ಪುಸ್ತಕಗಳನ್ನು ಸಹಿತ ಬರೆದಿರುವಂಥ ಕೀರ್ತಿ ಅದು ಮರುಕುಂಬಿಯ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಸಲ್ತದೆ ಎನ್ನುವಂಥದ್ದನ್ನು. ಹಾಗಾಗಿ ಇದೆಲ್ಲ ಬರೆಯಲಿಕ್ಕೆ ಕಾರಣ ಏನಂದರೆ ಅವರು ಹಾನಗಲ್ ಕುಮಾರ ಶಿವಯೋಗಿಗಳವರ ಸಂಸ್ಥೆಯನ್ನು ಕಟ್ಟಿದರಲ್ಲ ಶಿವಯೋಗ ಮಂದಿರದಲ್ಲಿ ಅವರು ಪಡ್ಕೊಂಡಿರುವಂಥ ಪ್ರಸಾದದ ಮಹಿಮೆನೇ ಅವರಿಗೆ ಆ ಶಕ್ತಿಯನ್ನು ನೀಡಿದೆ ಅನ್ನುವಂಥ ಮಾತನ್ನು ತಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು. ನಮ್ಮ ಸಿದ್ದರಾಮಯ್ಯ ಸ್ವಾಮಿಯವರು ಆ ಪರಮ ಪೂಜ್ಯರು ಲಿಂಗೈಕ್ಯರಾದ ನಂತರ ಇಷ್ಟು ಸುಂದರವಾದ ಭವ್ಯವಾಗಿರುವಂಥ ಶಿಲಾಮಠವನ್ನು ನಿರ್ಮಿಸಿದ್ದಾರೆ. ಅವರು ಇಷ್ಟೆಲ್ಲ ಕಟ್ಟಿ ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ ಹೊರತಾಗಿ ತಾವು ಒಯ್ದಿಲ್ಲ ಅನ್ನುವಂಥ ಮಾತನ್ನು ನಾವು ನೆನಪಿಸ್ಕೊಳ್ಬೇಕು. ಸ್ವಾಮಿಯ ತತ್ವ ಏನಂದ್ರೆ ಒಟ್ಟಾರೆ ಈ ಘಟ ಮಠದಿಂದ ಬೆಳಗಬೇಕು ಅನ್ನೋದಕ್ಕಿಂತ ಮಠದಿಂದ ಘಟ ಬೆಳಗಬಾರ್ದು, ಘಟದಿಂದನೇ ಮಠ ಬೆಳಗಬೇಕನ್ನುವಂಥ ಸಿದ್ಧಾಂತವನ್ನು ಕುಮಾರ ಮಹಾಸ್ವಾಮಿಗಳೇನು ಹೇಳಿದ್ರಲ್ಲ ಅದರಂತೆ ಘಟದಿಂದ ಮಠವನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿದವರು ನಮ್ಮ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅನ್ನುವಂಥದ್ದು. ಆ ಸಂಸ್ಥೆಯನ್ನ ಶ್ರೀಮಠವನ್ನ ಮುನ್ನಡೆಸಿಕೊಂಡು ಹೋಗುವಂಥ ಕೆಲಸವನ್ನು ನಮ್ಮ ಸಿದ್ದರಾಮಯ್ಯ ಅವರು ಅವರ ಕುಟುಂಬದವರು ಮಾಡ್ತಾ ಇದ್ದಾರೆ. ಇದು ನಿರಂತರ ಸೇವೆ. ಪರಮ ಪೂಜ್ಯರ ಆಸೆ ಏನಿತ್ತು ಅದನ್ನ ತಾವೆಲ್ಲ ಮುಂದುವರಿಸಿಕೊಂಡು ಹೋದ್ರೆ ಪರಮ ಪೂಜ್ಯರು ಮಾಡಿರುವಂಥ ಕೆಲಸಕ್ಕೆ ಅವರ ಹೆಸರನ್ನ ತರುವಂಥ ಕೆಲಸವನ್ನ ನೀವೆಲ್ಲ ಮಾಡಬೇಕು. ಆ ಶಕ್ತಿಯನ್ನ ಏನು ಕುಮಾರ ಶಿವಯೋಗಿಗಳು ನಿಮ್ಗೆಲ್ಲರಿಗೂ ದಯಪಾಲಿಸ್ಲಿ ಅನ್ನುವಂಥ ಮಾತನ್ನ ತಿಳಿಸಿ ಅವರ ಪ್ರತಿರೂಪವಾಗಿರುವಂಥ ಎಲ್ಲ ಪರಮ ಪೂಜ್ಯರು ನಿಮ್ಮ
ಮಠಕ್ಕೆ ದಯಮಾಡಿಸಿದ್ದಾರೆ. ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನಮಗೆ ಇಲ್ಲಿವರೆಗೆ ಕರೆಸಿ ನಮಗೆ ಸನ್ಮಾನವನ್ನು ಮಾಡಿ, ಜೊತೆಗೆ ಪರಮ ಪೂಜ್ಯ ಜಗಮಾಮೂರ್ತಿಗಳು ಮಠಕ್ಕೆ ಬಂದಾಗ ಹಾಗೆ ಕಳಿಸೋದು ಬೇಡ ಅನ್ನುವಂಥ ಭಾವದಿಂದ, ಬಹಳ ಪ್ರೇಮದಿಂದ, ಪ್ರೀತಿಯಿಂದ ನಮಗೆಲ್ಲರನ್ನ ಬರಮಾಡಿಕೊಂಡಿರುವಂತ ಸಿದ್ದರಾಮಯ್ಯನವರಿಗೆ ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ.